ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾಗಿ ಸರಿ ಪೌಡರ್ ಮಾಡೋ ವಿಡಿಯೋ ಹಾಕಿದೆ, ಅದರ ಕಂಟಿನ್ಯೂಷನ್ ವಿಡಿಯೋನೇ ಇದು. ಫಸ್ಟಿಗೆ ಕೆಂಪು ರಾಗಿನ ತೊಗೊಂಡು ಚೆನ್ನಾಗಿ 5ರಿಂದ 6 ಸಲ ವಾಶ್ ಮಾಡಿಕೊಂಡು ಒಂದು ನೈಟ್ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಅದನ್ನು ನೀರನ್ನು ಚೆನ್ನಾಗಿ ಸೋರಿಸಿ, ಅದಾದಮೇಲೆ ಒಂದು ಕಾಟನ್ ಲುಂಗಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಅದು ನೆಕ್ಸ್ಟ್ ಮೊಳಕೆ ಬಂದಿರುತ್ತೆ. ಆ ಮೊಳಕೆ ಬಂದಿದಂಥ ರಾಗಿನ 2ರಿಂದ 3 ದಿನ ಎರಡು ದಿನ ಆದರೆ ಸಾಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಒಣಗಿಸಿದಾದ್ಮೇಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಜಸ್ಟ್ ಬಿಸಿ ಮಾಡ್ಕೊಬೇಕು, ಜಾಸ್ತಿ ಸಿಹೋ ಥರ ಎಲ್ಲ ಹುರ್ಕೊಂಬಾರ್ದು. ಅದನ್ನ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು. ನಾವು 2 kgಗೆ ಮಾಡಿಸ್ಕೊತಿದ್ದಿದ್ದು ಯಾವಾಗ್ಲೂ, ಬಟ್ ಇದು 3 kg ಇತ್ತು, 3.5 kg ಇತ್ತು. ನಾವು 3.5 kgಗೂ ಮಾಡಿಸ್ಕೊಂಬಿಟ್ಟು, ಯಾಕಂದರೆ ಪಾಪುಗಳಿಗೆ ಅದು ಜಾಸ್ತಿ ಹಳೇದಾಗಬಾರ್ದು. ಜಸ್ಟ್ 15 ದಿನ, ಒಂದು 15 ಆರ್ 20 ಡೇಸ್ ಬಂದರೆ ಸಾಕು. ಪೌಡರು ಜಾಸ್ತಿ ಹಳೇದಾದ್ರೂ ಅದರಿಂದ ಯೂಸ್ ಇರೋದಿಲ್ಲ. ಸೊ ಹಂಗಾಗಿ ನಾವು ಹೆಂಗಿದ್ರು ರಾಗಿನ ತೊಳೆದು ಬಿಟ್ಟಿದ್ವಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ವಲ್ಲ, ಇನ್ನೇನು ಅಷ್ಟಕ್ಕೂ ಮಾಡಿಸ್ಕೊಂಬಿಡೋಣ ಅಂತ ಮಾಡಿಸ್ಕೊಂಬಿಟ್ಟು, ಜಾಸ್ತಿ ದಿನ ಇಟ್ಟಷ್ಟು ಚೆನ್ನಾಗಿರೋದಿಲ್ಲ ಅದು. ಜಸ್ಟ್ 15ರಿಂದ 20 ದಿನ ಇಟ್ಟರೆ ಬಂದರೆ ಸಾಕು. ಅದಾದಮೇಲೆ ನಾವು ಅವನಿಗೆ 7 ಮಂತ್ ಆಗಿರೋದ್ರಿಂದ ಸ್ವಲ್ಪ ಫ್ಲೇವರ್ಗೆ ಮತ್ತು ಅದು ಬೋನ್ಸ್ಗೆಲ್ಲ ಸ್ಟ್ರಾಂಗ್ ಆಗುತ್ತೆ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ಬೋನ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದೆ. ನೆಕ್ಸ್ಟು ಜೀರಿಗೆನ ಹಾಕ್ಕೊತಾ ಇದ್ದೀವಿ. ಜೀರಿಗೆನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಜೀರಿಗೆ ಏನಕ್ಕೆ ಅಂತಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಜೀರಿಗೆ ಹಾಕೋದ್ರಿಂದ, ಮತ್ತು ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಅದು ತಿನ್ನೋದಕ್ಕೆ ಘಮ ಘಮ ಅಂತ ಇರುತ್ತೆ ಅದು ಹಿಟ್ಟು ಅಂತ ಹಾಕ್ಕೊಳ್ಳೋದು ಜೀರಿಗೆನ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕಾಳುಮೆಣಸು ಹಾಕೋಬೇಕು. ಕಾಳುಮೆಣಸು ಏನಂದರೆ ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ. ಖಾರ ಅಂದರೆ ಜಾಸ್ತಿನೂ ಹಾಕ್ಬಾರ್ದು, ತುಂಬ ಖಾರ ಮಾಡಿದ್ರೂ ಅದು ಚೆನ್ನಾಗಿರಲ್ಲ ಪೌಡರು. ಸ್ವಲ್ಪ ಅದಾದಮೇಲೆ ನಾವು ಸ್ವಲ್ಪ ಏಲಕ್ಕಿ ಏನಕ್ಕೆ ಅದು ಅಷ್ಟೇ ಜೀರ್ಣಶಕ್ತಿಗೆ ಹೆಲ್ಪ್ ಮಾಡುತ್ತೆ ಅಂತ. ಮತ್ತು ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀವಿ, ಜೊತೆಗೆ ಅದು ಜೀರ್ಣನೂ ಆಗುತ್ತೆ. ನೆಕ್ಸ್ಟ್ ನಾವು ಮಂದುಪ್ಪ ಅಂತ ಹೇಳ್ತಾರೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಏಕೆಂದರೆ ಪಾಪುಗಳಿಗೆ ನಾವು 1 ಇಯರ್ವರೆಗೂ ಯಾವುದೇ ಸ್ವೀಟು ಮತ್ತು ಸಾಲ್ಟನ್ನ ಕೊಡಬಾರ್ದು. ಏನಕ್ಕೆ ಅದು ಪಾಪುಗಳಿಗೆಲ್ಲ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ಹಂಗಾಗಿ ನಾವು ಸಾಲ್ಟು ಮತ್ತು ಶುಗರ್ನ ಟಿಲ್ 1 ಇಯರ್ವರೆಗೂ ಕೊಡಬಾರ್ದು. ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತೀನಿ ಇದನ್ನೆಲ್ಲ. ನಾನು ಎಷ್ಟು ತಿಳ್ಕೊಂಡಿದ್ದೇನೋ ಅದನ್ನು ಆದಷ್ಟು ನನ್ನ ವೀಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾವು ಮೆಂತ್ಯನ ಹಾಕ್ಕೊಬೇಕು. ಏನಕ್ಕಂದರೆ ಎಲ್ಲ ಫುಲ್ಲು ಪಾಪುಗಳಿಗೆ ಹೀಟ್ ಐಟಮ್ನೇ ಹಾಕಿರ್ತೀವಿ ಅದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಮೆಂತ್ಯ ಸ್ವಲ್ಪ ತಂಪು ಅಂತ ಹಾಕೋದು, ಅದಕ್ಕೋಸ್ಕರ ಅಷ್ಟೇ. ಜಾಸ್ತಿನೂ ಹಾಕ್ಬಾರ್ದು ಅದನ್ನು. ನೆಕ್ಸ್ಟು ಕರಿಬೇವು, ಲಾಸ್ಟ್ ಒನ್ನೇ ನಾವು ಕರಿಬೇವನ್ನ ಆ್ಯಡ್ ಮಾಡ್ತೀವಿ. ಕರಿಬೇವು ಅಷ್ಟೇ ಫ್ಲೇವರು, ಅದು ಘಮ ಘಮ ಅನ್ನುತ್ತೆ, ಪಾಪು ಚೆನ್ನಾಗಿ ತಿನ್ನುತ್ತೆ ಅನ್ನೋಕ್ಕೋಸ್ಕರ ಕರಿಬೇವನ್ನು ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರಾಗಿ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬರಬೇಕು. ಫುಲ್ಲು ಈ ಹಿಟ್ಟನ್ನು ಯಾವ ಥರ ಅಂತಂದರೆ ಫುಲ್ಲು ಸ್ಮೂತಾಗಿ ಹಾಕ್ಸ್ಬೇಕು, ರಫಾಗಿ ಹಾಕ್ಸ್ಬಾರ್ದು ಜಾಸ್ತಿ. ಇದನ್ನು ಬಂದಾದಮೇಲೆ ಒಂದು ತೆಳುವಾದ ಬಟ್ಟೆ ತೊಗೊಂಡು ಈ ಥರ ಬಿಡ್ಕೊಬೇಕು. ಆಗ ಫೈನ್ ಪೌಡರ್ ಆಗುತ್ತೆ. ಥ್ಯಾಂಕ್ ಯು.